ಇದುವರೆಗೂ ಅಚ್ಚ ನನ್ನ ಜಾತಕನೇ ನೋಡಿಲ್ಲ. ಸೊ ಆಸ್ಟ್ರಾಲಜರ್ ಕೆ ದಿವಾಕರನ್ ಈ ಆಫೀಸ್ ಬಿಟ್ಟು ಹೋಗಿ ಅಲ್ಲಿ ಇದೆ ಗೈಸ್ ನಮ್ಮ ಅಚ್ಚ ರೂಮು. ಅಚ್ಚ ಆಫೀಸ್ಗೆ ಹಿಂಗ್ ಹೋಗ್ಬೇಕಂತ ಯಾವ ಡೈರೆಕ್ಷನ್. ಮುಂಚೆ ಅಚ್ಚ ಇಲ್ಲೇ ಇದ್ದಿದ್ದು. ಲವ್ ಬಗ್ಗೆ ಹೇಳ್ದಾಗನು ಅಚ್ಚ ನಮ್ಮಿಬ್ರದು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಯಾಕೆ ಅಲ್ಲಿ ನೀವು ಹೊಡೆದ್ರಿ, ಇಲ್ಲಿ ಬರುತ್ತಾ? ಬರುತ್ತಾ? ಇಟ್ಸ್ ಓಕೆ ದೆನ್ ಅಡ್ಜಸ್ಟ್ ಕರೋ, ಪರವಾಗಿಲ್ಲ ಬಿಡಿ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಅಚ್ಚ ಆಫೀಸಿಗೆ ಬಂದಿದ್ದೀವಿ. ಅಚ್ಚ ಆಫೀಸ್ ಅಂದರೆ ಇಲ್ಲಿ ಗೈಸ್ ಅಚ್ಚ ಆಸ್ಟ್ರಾಲಜಿ ರೂಮಿಗೆ ಬಂದಿದ್ದೀವಿ. ಸೊ ಏನಕ್ಕಾದರೆ ಸುಮ್ಮನೆ ಒಂದು ಸಿಂಪಲ್ ವಿಸಿಟ್ ಕೊಡೋಣ ಅಂತ. ತುಂಬ ಯಾವಾಗ ಒಂದು 6 ತಿಂಗಳ ಹಿಂದೆ ನಾನು ಬಂದಿದ್ದು. ಲೈಕ್ ಅಟ್ಲೀಸ್ಟ್ ನಾವು ಇವಾಗ ಒಂದು ಡಿಸಿಷನ್ ತೊಗೊಂಡಿದ್ದೀವಿ, ಮಂತ್ಲಿ ಒನ್ಸ್ ಬಂದು ಇಲ್ಲ ನೋಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಇದು ಸುಮ್ಮನೆ ಹಂಗೆ, ಓಕೆನಾ? ಆಮೇಲೆ ಹೇಳ್ತೀನಿ ಏನಕ್ಕಂತ. ಸೊ ಇವಾಗ ನಾವು ಅಚ್ಚ ಆಫೀಸ್ ಬಂದು ಗೈಸ್ ಇಲ್ಲಿ ನೀರ್ಚಾಲ್ ಅಂತ ಇದೆ. ನೀರ್ಚಾಲ್ ಬಂದಡಕವ ಬದಿಯಡ್ಕ ನೀರ್ಚಾಲ್ ಅಲ್ಲಿರೋದು ಅಚ್ಚ ಆಫೀಸು. ಸೊ ಮುಂಚೆ ಅಚ್ಚ ಆಫೀಸು ಇಲ್ಲಿದ್ದು. ಬನ್ನಿ ಆಚೆ ಹೋಗೋಣ. ಇದು ಅಚ್ಚದು ಹಳೆಯ ಆಫೀಸು ಗೈಸ್. ಇದು ಕಾಣ್ತಿದ್ಯಾ? ಜ್ಯೋತಿಷಾಲಯ. ವಾಟ್ ಈಸ್ ದಟ್ ಬೇಬಿ? ಜ್ಯೋತಿಷಾಲಯಂ. ಅದು ಬೋರ್ಡ್ ಹೆಸರು ಜ್ಯೋತಿಷಾಲಯಂ ಅಲ್ಲ? ಜ್ಯೋತಿಷಾಲಯ. ಸೊ ಜ್ಯೋತಿಷಾಲಯಂ ಇದು ಆ್ಯಕ್ಚುಲಿ ಇವಾಗ ಬೇರೆ ಯಾರೋ ಬಂದಿದ್ದಾರೆ ಇಲ್ಲಿ. ಮುಂಚೆ ಅಚ್ಚ ಇಲ್ಲೇ ಇದ್ದಿದ್ದು, ಆಫೀಸ್ ಇಲ್ಲಿ ನೋಡ್ತಾ ಇದ್ದಿದ್ದು. ಅದಾದಮೇಲೆ ಇವಾಗ ಇಲ್ಲಿ ಇದು ನೀರ್ಚಾಲ್ ಪ್ಲೇ ಗ್ರೌಂಡ್ ಗೈಸ್, ಐ ಮೀನ್ ಸ್ಕೂಲ್ ಗ್ರೌಂಡ್. ಇದು ಇಲ್ಲಿ ನೀರ್ಚಾಲ್ ಸ್ಕೂಲ್ ಗ್ರೌಂಡ್ ಇದೆ. ಸೊ ಇದಿಂದೆ ಅಚ್ಚ ಆಫೀಸ್ ಬರೋದು. ನಾನು ತೋರಿಸ್ತೀನಿ ಇವಾಗ ಅಚ್ಚ ಆಫೀಸ್ಗೆ ಹಿಂಗೆ ಹೋಗ್ಬೇಕಂತ ಯಾವ ಡೈರೆಕ್ಷನಲ್ಲಿ. ಸೊ ಇವಾಗ ಇಲ್ಲಿ ಬೇರೆ ಯಾರೋ ಬಂದು ಇವಾಗ ಅಚ್ಚ ಪ್ಲೇಸ್ ತೊಗೊಂಡ್ಬಿಟ್ಟಿದ್ದಾರೆ. ಲೈಕ್ ಏನನ್ನೋದು ಅಚ್ಚ ಶಿಫ್ಟ್ ಮಾಡಾಗ ಬಿಲ್ಡ್ ಎ ನ್ಯೂ ಆಫೀಸ್. ಓಕೆ, ಅವತ್ತು ಅಚ್ಚ ಈ ಆಫೀಸ್ ಬಿಟ್ಟು ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೌದು. ಆಮೇಲೆ ಇಲ್ಲಿ ಬೇರೆ ಯಾರೋ ಆಸ್ಟ್ರಾಲಜರ್ ಬಂದು ಇಲ್ಲಿ ಅಚ್ಚ ಇಲ್ಲಿ ಆಕ್ಚುಲಿ ಅಚ್ಚ ರೂಮ್ ಬಂದು ರೆಂಟಲ್ ಇದ್ದಿದ್ದು. ಬಾಡಿಗೆ ರೂಮ್ ಬಾಡಿಗೆ ಕೊಟ್ಕೊಂಡು ಅಚ್ಚ ಕೆಲಸ ಮಾಡ್ತಿದ್ದು. ಸೊ ಅಚ್ಚ ಅಲ್ಲಿ ಬಂದು ಬೇರೆ ಅವ್ರ ಸ್ವಂತ ರೂಮ್ಗೆ ಶಿಫ್ಟ್ ಆಗೋಕ್ಕೆ, ನಮ್ಮದು ಸ್ವಂತ ರೂಮೇ ಅದು ಇವಾಗ. ಸೊ ಆ ಸ್ವಂತ ಮನೆ ಥರ ಕಟ್ಟಿ ಅಲ್ಲಿ ಅವರು ಶಿಫ್ಟ್ ಆದರು. ಸೊ ಅಲ್ಲಿ ಶಿಫ್ಟ್ ಆಗಾಗ ಇಲ್ಲಿ ಅವ್ರ ಬೋರ್ಡ್ ಇಕ್ಕಿಲ್ಲ, ನಾನು ಇಲ್ಲಿ ಶಿಫ್ಟ್ ಆಗ್ತಾಯಿದ್ದೀನಿ ಈ ಪ್ಲೇಸಲ್ಲಿ ಅಂತ. ಸೊ ಬೋರ್ಡ್ ಇಕ್ಕಿಲ್ವಲ್ಲ. ಸೊ ಇಲ್ಲಿ ಬೇರೆ ಜ್ಯೋತಿಷಿಯವರು ಜೋಲ್ಸರ್ ಬಂದು ಈ ಪ್ಲೇಸ್ ತೊಗೊಂಡ್ಬಿಟ್ರು. ಲೈಕ್ ಇವಾಗ ಅವ್ರದ್ದು ಹೆಸ್ರು ಇಕ್ಕಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಸ್ಟ್ರಾಲಜರ್ ಹೆಸ್ರು ಇಲ್ಲ ನೋಡಿ. ಆ್ಯಕ್ಚುಲಿ ನಮ್ಮ ಅಚ್ಚ ಹೆಸರು ಬಂದು ದಿವಾಕರ್ ಜೋಲ್ಸರ್ ಅಂತಲೇ ಮುಂಚೆ ಇಲ್ಲಿ ಇಕ್ಕಿದ್ದು. ಸೊ ಇವಾಗ ಅದು ಇಲ್ವಲ್ಲ, ಜಸ್ಟ್ ಆಸ್ಟ್ರಾಲಜಿ ರೂಮ್ ಅಂತ ಇಟ್ಬಿಟ್ಟು ಇವಾಗ ಆಯಪ್ಪ ಕೂತಿರೋದು. ಸೊ ಇಲ್ಲಿ ಪ್ರತಿಯೊಬ್ರು ಬರೋರು, ಸ್ವಲ್ಪ ಜನ ಇಲ್ಲಿ ಬರೋರು ಇಲ್ಲಿ ಅಚ್ಚನೇ ಇರೋದು, ಅಚ್ಚನೇ ನೋಡ್ತಾ ಇರೋದು ಇನ್ನೂ ಅಂತ ಯೋಚನೆ ಮಾಡ್ಕೊಂಡು ಈ ರೂಮಿಗೆ ಬರ್ತಾ ಇರೋದು. ಯಾರು ಅಚ್ಚ ಗೊತ್ತಿಲ್ಲ, ಪರಿಚಯ ಇಲ್ಲ. ಅವರೆಲ್ಲ ಇಲ್ಲೇ ಏನನ್ನೋದು ನೆನ್ಸ್ಕೊಂಡೆ ಹಿಂಗೆ ಅಚ್ಚ ನಮ್ಮ ಅಚ್ಚನೇ ಅಂತ ನೆನ್ಸ್ಕೊಂಡು ನೋಡ್ತಾ ಇರೋದು, ದಿವಾಕರೇ ನೋಡ್ತಾ ಇರೋದು, ಜ್ಯೋತಿಷ ಅಂತ ನೆನ್ಸ್ಕೊಂಡು ಇಲ್ಲಿ ಬರ್ತಾ ಇರೋದು. ಆದರೆ ಅದು ಹಂಗಲ್ಲ. ಇವಾಗ ಅಚ್ಚ 2 ವರ್ಷ ಆಯಿತು ಅವರು ಸ್ವಂತ ರೂಮ್ಗೆ ಶಿಫ್ಟ್ ಆಗಿ. ಇವಾಗ ನಾವು ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಬನ್ನಿ ದಯವಿಟ್ಟು ಹೋಗೋಣ. ಸೊ ನೀವು ಯಾರು ನಮ್ಮ ಅಚ್ಚನ ಐ ಮೀನ್ ನಿಮ್ಮ ಜಾತಕ ಏನಾದ್ರು ನೋಡಬೇಕು, ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ರಾಶಿ ಪ್ರಾಬ್ಲಮ್ ಹಂಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನೀವು ಇಲ್ಲಿ ಬರೋಕ್ಕೆ ಹೋಗಬೇಡಿ. ಅಲ್ಲಿ ಬೋರ್ಡ್ ಐತೆ, ನಾನು ತೋರಿಸ್ತೀನಿ. ಅಲ್ಲಿ ಬಸ್ ಸ್ಟ್ಯಾಂಡು, ಅದು ಆ ಬ್ಲೂ ಕಲರ್ ಬಸ್ ಸ್ಟ್ಯಾಂಡು, ಆ ರೋಡಲ್ಲಿ ಹೋಗ್ಬೇಕಾಗಿರೋದು ಆ್ಯಕ್ಚುಲಿ ಅಚ್ಚ ರೂಮ್ಗೆ. ಬನ್ನಿ ಹೋಗೋಣ. ಸೊ ಗೈಸ್ ಮಳೆ ಬರ್ತಾಯಿದೆ, ಅದಕ್ಕೆ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟೆ. ಇಲ್ಲಿ ಬಂದು ಅಚ್ಚ 33 ಇಯರ್ಸಿಂದ ಇದೇ ಅವ್ರ ಮೇನ್ ಆಫೀಸ್ ಆಗಿತ್ತು, 33 ಇಯರ್ಸಿಂದ. ಸೊ ಇವಾಗ 33 ಇಯರ್ಸ್ವರೆಗೂ ಇಲ್ಲೇ ಇದ್ದು. ಆ್ಯಕ್ಚುಲಿ ಏನಾಯ್ತು ಅಂದರೆ ಅಚ್ಚಕ್ಕೆ ಪ್ರಾಬ್ಲಮ್ಮು, ಲೈಕ್ ವಾಶ್ರೂಮ್ಗೆಲ್ಲ ಹೋಗೋಕ್ಕೆ ಇಲ್ಲಿ ಪ್ಲೇಸ್ ಇಲ್ಲ. ಆ್ಯಕ್ಚುಲಿ
ಹೋಗ್ಬೇಕಂದ್ರೆ ಕೆಳಗಡೆ ಎಲ್ಲೋ ಬಂದು ಔಟ್ಸೈಡಲ್ಲಿ ಪಬ್ಲಿಕ್ಕಲ್ಲೇ ಹೋಗ್ಬೇಕು ಅಂತ ಒಂಥರ ಅಚ್ಚಗೆ ಇವಾಗ ವಯಸ್ಸು ಆಯ್ತಲ್ಲ ಅಚ್ಚಗೆ. ಸೊ ಅದಕ್ಕೆ ಒಂದು ವಾಶ್ರೂಮ್ ಆಗಿ ನೀಟಾಗಿ ಒಂದು ಮನೆ ಥರನೇ ಕಟ್ಕೊಂಡು ಇಲ್ಲೇ ಇದು ನೀರ್ಚಲ್ ಸ್ಕೂಲ್ ಗ್ರೌಂಡ್ ಇದೆ, ಅದಿಂದನೇ ಇಲ್ಲಿಂದ ಜಸ್ಟ್ 1 ಮಿನಿಟ್ ಅಷ್ಟೇ ಈ ಮೇನ್ ಆಫೀಸಿಂದ. ಸೊ ಇಲ್ಲೇ ಇರೋದು, ಅದಕ್ಕೆ ಅಲ್ಲೋದ್ರು ಅಚ್ಚ. ಸೊ ಇವಾಗ ಅವ್ರ ಪ್ಲೇಸಲ್ಲಿ ನಾನೇ ದಿವಾಕರ್ ಅಂತ, ಹೆಸ್ರು ಇದ್ದಿರಾ ಬೋರ್ಡು ನೋಡಿ ಇನ್ನೂ ಅಲ್ಲೇ ಐತೆ, ಜ್ಯೋತಿಷಾಲಯಂ ಅಂತ, ಆಸ್ಟ್ರಾಲಜರ್ ಅಂತ. ಅವ್ರ ಹೆಸ್ರು ಇಕ್ಕಿಲ್ಲ. ಇವಾಗ ಬರೋರೆಲ್ಲ ಲೈಕ್ ಅನ್ನೋನ್ ಪರ್ಸನ್ ಬರೋರಲ್ಲ, ಇನ್ನು ದಿವಾಕರ್ ಇಲ್ಲೇ ಅವರೇ ಜಾತಕ ಎಲ್ಲ ನೋಡ್ತಾ ಇರೋದಂತ ಯೋಚನೆ ಅಂದ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಬದೇನು ಅಚ್ಚ ಇಲ್ಲಿಲ್ಲ. ಅಚ್ಚ ಬಂದು ಶಿಫ್ಟ್ ಆಗಿ 2 years ಆಯಿತು. ಅಚ್ಚನ ಮೀಟಾಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ರಿಸಾಲ್ವ್ ಮಾಡ್ಕೊಬೇಕಂದ್ರೆ ನೀವು ಅಲ್ಲಿ ಬರ್ಬೋದು. ನಾನಿವಾಗ ರೂಟ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಗೈಸ್ ಇಲ್ಲಿ ಬಂದು ಬಸ್ ಸ್ಟಾಪು, ನೀರ್ಚಲ್ ಬಸ್ ಸ್ಟಾಪ್ ಇದೆ ನೋಡಿ, ಸ್ಕೂಲ್ ಉಂಟು ಇಲ್ಲಿ ಬಸ್ ಸ್ಟಾಪ್ ಆಗಿದ ತಕ್ಷಣನೇ ನೋಡಿ ಈ ರೋಡ್ ತೊಗೊಬೇಕು. ಈ ರೋಡ್ ತೊಗೊಂಡ್ರೆ ಇಲ್ಲೇ ನೋಡಿ ಬೋರ್ಡ್ ಐತೆ, ಮರನೂ ಬೆಳೆದ್ಬಿಟ್ಟಿದೆ, ಮರ ಕಟ್ ಮಾಡ್ಬೇಕು ಇವಾಗ. ಸೊ ಆಸ್ಟ್ರಾಲಜರ್ ಕೆ ದಿವಾಕರನ್ ಅಂತ ಐತೆ ಬೋರ್ಡ್. ನಂಬರು ಕಾಣ್ತಿಲ್ಲ ಆ ಬೋರ್ಡಲ್ಲಿರೋ ನಂಬರು. ಸೊ ಈ ರೂಟ್ಗೆ ಹೋಗ್ಬೇಕು ಗೈಸ್. ಸೊ ಇದೆ ಗೈಸ್ ನಮ್ಮ ಅಚ್ಚ ರೂಮು. ನಮ್ಮ ಕಾರ್ ಇಲ್ಲ ಐತೆ, ಮಿಸ್ಟರ್ ಮಿಸಸ್ಗೆ. ಇವಾಗ ಅಚ್ಚಕ್ಕೆ ಶಾಕ್ ಆಗ್ಬೋದು, ಒಳಗಡೆ ಜನಗಳಿದ್ದಾರೆ ಅನ್ಸುತ್ತೆ. ನೋಡೋಣ ಬನ್ನಿ. ಅಚ್ಚ ತಿಳ್ಕೊತಾರೆ, ಓ ಜನಗಳು ಬಂದಿದ್ದಾರೆ ಜಾತಕ ನೋಡೋಕ್ಕೆ ಅಂತ ಹಂಗೆ ನೆನೆಸ್ಕೊಂಡು ಅಲ್ಲಿ ರೆಡಿಯಾಗಿ ಕೂತಿರ್ತಾರೆ ಅನ್ಸುತ್ತೆ. ಓ ಜನಗಳಿದ್ದಾರೆ. ಇದೆ ಗೈಸ್ ನಮ್ಮ ಅಚ್ಚ ರೂಮು. ಜನ ಇದ್ದಾರೆ ಗೈಸ್, ಅದಕ್ಕೆ ಈ ಕಡೆ ಬಂದುಬಿಟ್ಟೆ. ಅವ್ರು ಹೋದ್ಮೇಲೆ ಒಳಗಡೆ ಹೋಗಿ ಮಾತಾಡೋಣ ಅಚ್ಚ ಹತ್ರ. ನೋಡಿ ಅದೇ ಸ್ಕೂಲು ಆ್ಯಕ್ಚುಲಿ, ಅಲ್ಲಿ ಸ್ಕೂಲು, ಇಲ್ಲಿ ಅಚ್ಚ ರೂಮು. ಇಷ್ಟು ಚೆನ್ನಾಗಿದೆಲ್ಲ ಅಟ್ಮಾಸ್ಫಿಯರು. ಆ ಮನೆ ಬಂದು ಒಬ್ಬರು ಡಾಕ್ಟ್ರದ್ದು ಗೈಸ್. ಸೊ ಡಾಕ್ಟ್ರ್ ಅಲ್ಲಿದ್ದಾರೆ, ಜೋಲ್ ಸರ್ ಇಲ್ಲಿದ್ದಾರೆ. ಮೇನ್ ರೋಡು, ಪೀಪಲ್ಗೆ ಫುಲ್ಲು ಆರಾಮು. ನೋಡಿ ಗೈಸ್ ಎಷ್ಟು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ನಮಗೆ ಟೈಮೇ ಸಿಕ್ಕಿಲ್ಲ ಅಚ್ಚ ಹತ್ರ ಮಾತಾಡೋಕ್ಕೆ, ಕಾರಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಅಷ್ಟು ಜನ ಇದ್ದಾರೆ ಒಳಗಡೆ, ಇವಾಗ ಬರ್ತಾನೇ ಇದ್ದಾರೆ. ಸೊ ಅಚ್ಚ ಹತ್ರ ಮಾತಾಡೇ ಇಲ್ಲ. ನಾವು ಒಂದು ಮೂವಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಸುಮ್ಮನೆ ಬಂದ್ವಿ ಗೈಸ್, ಮಾತಾಡೋಕ್ಕೆ ಆಗ್ತಿಲ್ಲ. ವಾಟ್ ಟು ಡು. ಒಂದು ವೆಜ್ ಹೋಟ್ಲಿಗೆ ಬಂದು ದಯವಿಟ್ಟು ದೋಸೆ ನೋಡಿ ಗೈಸ್, ತಿನ್ನೋದು ಇಷ್ಟೇ. ಅವರು ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಅಮ್ಮುಗುಟಿದು ಗೀ ರೋಸ್ಟ್. ಇಷ್ಟು ದೊಡ್ಡದು ತಿನ್ನೋಕ್ಕಾಗುತ್ತೆ ಅಮ್ಮುಗುಟಿ? ಹ್ಞೂ ಅಂತೆ ಗೈಸ್, ತಿಂತಾರಂತೆ. ನಾನು ಇದೆರಡು ಆರ್ಡರ್ ಮಾಡಿದೆ. ಪಾಪ ಅಚ್ಚ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾವು 3 ಜನ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ಲ ದೇವೇಟ? ಅಚ್ಚ ನನ್ನ ಜಾತಕ ನೋಡಿ. ಇದುವರೆಗೂ ಅಚ್ಚ ನನ್ನ ಜಾತಕನೇ ನೋಡಿಲ್ಲ. ನಂದೇನು ರಾಶಿ, ನಂದೇನು ನಕ್ಷತ್ರ ಏನೂ ಕೇಳಿಲ್ಲ ಅಚ್ಚ ಇದುವರೆಗೂ. ನಾವು ಲವ್ ಬಗ್ಗೆ ಹೇಳ್ದಾಗೂ ಅಚ್ಚ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಮಾಡಾಗ ಜಾತಕ ನೋಡಲೇಬಾರ್ದು, ಯಾಕಂದರೆ ಅವರು ಪ್ರೀತಿ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಮದುವೆ ಮಾಡಿಬಿಡೋಣ ಅಂತ ಅಚ್ಚ ನಮ್ಮ ಜಾತಕನೂ ನೋಡಿಲ್ಲ ಅಲ್ಲ ಅಚ್ಚ? ಸೊ ಇದು ಒಂದು ನಮ್ಮ ಆಫೀಸ್ ರೂಮ್. ಸೊ ಇಲ್ಲಿಂದ
ಹಿಂಗೆ ಕೂತ್ಕೊತಾರೆ ಜನಗಳು. ಮತ್ತು ಇದೊಂದು ಜಸ್ಟ್ ಒಂದು ಕಿಚನ್ ಥರ ಮಾಡಿದ್ದಾರೆ. ಮತ್ತು ಜನಗಳು ಅಷ್ಟು ಬಂದಿಲ್ಲ ಅಂದರೆ ಅಚ್ಚ ಯಾವಾಗಲೂ ಇಲ್ಲಿ ಮಲ್ಕೊಂಡ್ಬಿಡ್ತಾರೆ. ಸಂಡೇ ಮತ್ತು ಥರ್ಸ್ಡೇ ಜನಗಳು ಅಷ್ಟು ಬಂದಿಲ್ಲ ಅಂದರೆ ಅಚ್ಚ ಇಲ್ಲಿ ಸ್ವಲ್ಪ ಹೊತ್ತು ಮಲ್ಕೊತಾರೆ. ಯಾಕಂದರೆ ಅವ್ರು ಬೆಳಿಗ್ಗೆ ಮನೆ 5 ಗಂಟೆ ಬಿಡೋದು. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಅಷ್ಟೇ ಗೈಸ್. ಇದೊಂದು ಬೋರ್ಡ್ ಐತೆ ಅಚ್ಚ. ಇದೆಂದ ಪುದಿಯ ಬೋರ್ಡ್ ಜ್ಯೋತಿಷಾಲಯ ಆಸ್ಟ್ರಾಲಜರ್ ಕೆ ದಿವಾಕರ್. ಮತ್ತೆ ಇಲ್ಲೊಂದು ವಾಶ್ರೂಮ್ ಐತೆ. ಗೈಸ್, ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ಅಚ್ಚ ಮುಂದೆ ಹೋಗ್ತಾ ಇದ್ದಾರೆ ಕಾರಲ್ಲಿ. ಅವ್ರ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬೋದಾ? ಸೊ ಅಷ್ಟೇ ಗೈಸ್, ಸುಮ್ಮನೆ ಬಂದ್ವಿ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ರಿಲೇಟಿವ್ಸ್ ಮನೆ ಇತ್ತು, ಅದೆಲ್ಲ ಇಬ್ಬರು ರಿಲೇಟಿವ್ಸ್ ಮನೆ ಅಟೆಂಡ್ ಮಾಡಿಕೊಂಡು ಹಂಗೆ ಇವಾಗ ಪ್ರಯಾಣ ಮನೆಗೆ. ಆ್ಯಕ್ಚುಲಿ ಮೂವಿಗೆ ಹೋಗೋಣ ಅಂತ ಇದ್ವಿ, ನೋಡಿದ್ರೆ ಇಲ್ಲೇ 6 ಗಂಟೆ ಆಗಿ ಮುಗ್ದು ಹೋಯಿತು. ಅದಕ್ಕೆ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಷ್ಟೇ. ಅದೇ ಅಚ್ಚ ಇಷ್ಟು ಬೇಗ ಹೋಗ್ತಾ ಇದ್ದಾರೆ, ಇಷ್ಟು ಸ್ಪೀಡಾಗಿ. ನಾನು ಓಡ್ಸೋಕೆ ಮೆತ್ತಿಗೆ ತಾನೇ ಹೋಗ್ಬೇಕು ಅವರು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಾಲ್ಕನಿದಲ್ಲಿ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ನೆನೆಸ್ಕೊಂಡ್ರೆ ಇಲ್ಲಿ ಕ್ಯೂಟಾಗಿ ಒಂದು ಪಿಕಾಕ್, ಫೀಮೇಲ್ ಪೀಹೆನ್, ಆ್ಯಕ್ಚುಲಿ ಮೇಲ್ಗೆ ಪಿಕಾಕ್ ಅಂತಾರಲ್ಲ, ಓಕೆ. ಸೊ ಪೀಹೆನ್ ನಿಂತಿತ್ತು, ಇಷ್ಟು ಕ್ಯೂಟಾಗಿತ್ತು ಗೈಸ್. ಸೊ ನಾನು ಅಚ್ಚ ನಂಬರ್ ಮೆನ್ಷನ್ ಮಾಡಿದ್ದೀನಲ್ಲ, ಇನ್ ಕೇಸ್ ನಿಮಗೇನಾದ್ರು ರಾಶಿ ನೋಡಬೇಕು ಇಲ್ಲ ಪ್ರಾಬ್ಲಮ್ ಇದ್ದರೆ ಮಾತ್ರ ಕಾಲ್ ಮಾಡಿ ಕೇಳಿ. ಸುಮ್ಮನೆ ನನ್ನ ಬಗ್ಗೆ ದೇವೇಟ ಬಗ್ಗೆ ಕಾಲ್ ಮಾಡಿ ನಮ್ಮ ಹತ್ರ ಮಾತಾಡೋಕ್ಕೆ ಕೊಡ್ತೀರಾ ಹಂಗೆಲ್ಲ ಕೇಳೋಕೆ ಹೋಗ್ಬಿಡಿ ಪ್ಲೀಸ್. ಅದು ಅವ್ರದ್ದು ಬಿಸ್ನೆಸ್ ನಂಬರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾಕಂದರೆ ತುಂಬ ಜನ ನಂಬರ್ ಸಿಕ್ಕಿ ಅವ್ರು ನಮಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತಾರೆ. ವಿ ಆರ್ ವೆರಿ ಹ್ಯಾಪಿ ಟು ಟಾಕ್, ಬಟ್ ದೆನ್ ಅಚ್ಚ ಯಾವಾಗಲೂ ನಮ್ಮ ಜೊತೆನೇ ಇರಲ್ಲ. ಸೊ ಹಾಗೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.